ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನ ನೀವು ನೋಡಿದ್ದು, ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮನೆ ಕೆಲಸ ಸಿಕ್ಕಾಬಟ್ಟೆ ಇತ್ತು, ಅದಕ್ಕೋಸ್ಕರನೇ ಇನ್ನೂ ಸ್ವಲ್ಪ ಅಂದರೆ 0.5% ಅಂತಾರಲ್ಲ ಆ ರೀತಿ ಉಳ್ಕೊಂಡಿದೆ. ಆದರೆ ಈ ವಿಡಿಯೋ ಒಂದು ವಿಶೇಷ ವಿಡಿಯೋ ಆಗಿರುತ್ತೆ, ಅದಕ್ಕೋಸ್ಕರನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಹರಿಬರಿಲಿದ್ದೀವಿ, ಹೊರಗಡೆ ಹೋಗ್ತಾ ಇದ್ವಿ. ನಮ್ಮ ಬಿಲ್ಡಿಂಗ್ ವರ್ಕ್ ನಡೀತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಿಲ್ಡಿಂಗ್ ವರ್ಕ್ ಎಲ್ಲಿವರೆಗೆ ಬಂದಿದೆ ಅಂತ ನೋಡೋಣ ಆಯಿತಾ. ನಾನು ಮತ್ತು ದೀಪ್ತಿ ಇಬ್ಬರು ಹೋಗ್ತಾ ಇದ್ದೀವಿ. ಅದಾದಮೇಲೆ ನಮ್ಮನೆ ಹಿಂಗೆ ಸುಮಾರಾಗಿ ರೆಡಿ ಮಾಡಿದ್ದೀವಿ ಅನ್ನೋದು ತೋರಿಸ್ತೀವಿ. ವಿಡಿಯೋ ಪೂರ್ತಿ ನೋಡ್ತಾ ಇರಿ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಓಕೆ ಗಾಡಿ ತೆಗೆ ಕೊಯ್ತೀನಿ ಅಂತ ಹೇಳ್ತಿದ್ದಾಳೆ, ಕಳಿಸ್ತಾ ಇದ್ದೀನಿ. ಇನ್ನೂ ಕೆಲಸಗಳು ಬಾಕಿ ಇದೆ, ಬಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೋಸ್ಕರನೇ ಸ್ವಲ್ಪ ಹರಿಬರಿಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡಿದ್ದೀನಿ ಮನೆ ಕೆಲಸನ. ಏನು ಯಾಕೆ ಅಂತ ನಿಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಮನೆ ಹತ್ರ ಹೋಗೋಣ, ಅಲ್ಲಿ ಏನು ವರ್ಕ್ ನಡೀತಾ ಇದೆ ಅಂತ ನೋಡುವ ಆಯಿತಾ. ಬನ್ನಿ ಹೋಗೋಣ ಎಲ್ಲರೂ. ಆಹಾ, ರಂಗೋಲಿ ಚೆನ್ನಾಗಿದೆ ಅಲ್ವಾ? ನನ್ನ ಚಿಕ್ಕ ಮಗಳು ಬಿಟ್ಟಿರೋದು ನಂಗೆ ಭಾಳ ಖುಷಿ ಆಯಿತು. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ, ಅವ್ರ ಅಕ್ಕ ರಂಗೋಲಿ ಬಿಟ್ಟಿರೋದು. ಅದಕ್ಕೆ ನೆಕ್ಸ್ಟ್ ಡೇ ನಾನು ಬಿಡ್ತೀನಿ ಅಂದ್ಕೊಂಡು ನನ್ನ ಮಗಳು ಬಿಟ್ಟಿದ್ಲು. ಅವಳು ಹೇಗೆ ಅಂದರೆ ಸ್ವಲ್ಪ ನನ್ನನ್ನು ಫಾಲೋ ಮಾಡ್ತಾಳೆ. ನನಗೆ ಬರೀ ರಂಗೋಲಿ ಬಿಡೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ಮಣ್ಣಂದು ಕಲರ್ ಬರುತ್ತಲ್ಲ ಅದು ಹಾಕಬೇಕು, ಅಥವಾ ಅರಿಶಿನ ಕುಂಕುಮ ಹಾಕಬೇಕು. ನನ್ನ ಮಗಳು ಅಷ್ಟೇ ಅದೇ ರೀತಿ ರಂಗೋಲಿ ಬಿಡೋಕ್ಕೆ ತುಂಬ ಇಷ್ಟಪಡ್ತಾಳೆ. ಅದು ಇಷ್ಟ ನಾವು ನೋಡಿ ಮಕ್ಕಳೇನೋ ಒಂದು ಕಲಿತಿರ್ತಾರಲ್ಲ ಅಂದ್ಬಿಟ್ಟು. ಇನ್ನು ನಮ್ಮ ಬಿಲ್ಡಿಂಗ್ದು RCC ವರ್ಕ್ಗೆ ಹಿಂದಿನ ದಿನ ಏನೇನು ಕೆಲಸ ಆಗಬೇಕಿತ್ತು ಅದು ಆಗ್ತಾಯಿತ್ತು. ಸಿಟಿ ಒಳಗಡೆ ಬರ್ತಿದ್ದು, ಮನೆಯವ್ರು ಬನ್ನಿ ಹಂಗೇ ಈ ಕಡೆಗೂ ಬಂದು ಹೋಗಿ ಅಂದರು. ಬರಲ್ಲ ಅಂತ ಹೇಳಿದೆ, ಬಟ್ ಸರ್ಪ್ರೈಸಾಗಿ ಹೋದೆ. ಅವ್ರಿಗೆ ಖುಷಿ ಆಯಿತು. ಯಾಕಂದರೆ ಮನೆಯವ್ರು ಯಾವತ್ತಿಗೂ ಅಷ್ಟೇ ಒಂದು ರೀತಿ ಒಂಟಿ ಹೋರಾಟದ ಜೀವನ ಅವ್ರದ್ದು ಅಂತಲೇ ಹೇಳ್ಬೋದು. ಸೊ ನಾವು ಹೋದರೆ ಅಟ್ಲೀಸ್ಟ್ ಅವ್ರಿಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನನ್ನ ಕೆಲಸದ ಟೈಮಲ್ಲೂ ಹೋಗಿ ಬಂದ್ಬಿಡೋಣಪ್ಪ, ಒಂದು ಸಲ ನೋಡ್ಕೊಂಡು ಏನೇನು ಆಗ್ತಿದೆ. ನಾನು ನೋಡಿರಲಿಲ್ಲ, ಕೇರಳಕ್ಕೆ ಬಂದಾಗಲಿಂದ ಈ ಕಡೆ ಬರೋಕ್ಕೆ ಟೈಮ್ ಆಗಿರಲಿಲ್ಲ. ನೀವು ನೋಡ್ತಾ ಇದ್ದೀರ ಲಾಸ್ಟ್ ನನ್ನ ವೀಡಿಯೋಸ್ಗಳಿಂದ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಇನ್ನು ಇಲ್ಲಿಗೆ ಬಂದರೆ ಒಂಥರ ಚೆಂದ. ಏನೋ ಕೇಳಿ, ಪಕ್ಕದಲ್ಲೇ ದೇವಸ್ಥಾನ ಇದೆ, ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ. ಒಂಥರ ಖುಷಿ ಅನಿಸುತ್ತೆ ನಾನು ಇಲ್ಲಿಗೆ ಬಂದಾಗ. ನಮ್ಗೆ ಯಾರಿಲ್ಲ ಅಂದರೆ ಏನು ಅಂದರೆ ಎಲ್ಲ ಇದ್ದಾರೆ, ಬಟ್ ಬೇಕಾದವ್ರು ಯಾರೂ ಇಲ್ಲ. ಎಲ್ಲರೂ ಸ್ವಲ್ಪ ತೊಂದರೆ ಮಾಡೋರು ಇರೋದು, ಅದಕ್ಕೆ ಅವ್ರನ್ನ ದೂರನೇ ಇಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ಆದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದೆ. ನೆಕ್ಸ್ಟ್ ಡೇ ನೋಡಿ, ಹಕ್ಕಿಗಳ ಕಲರ್ ಅವೆಲ್ಲ ಕೇಳಿಸ್ತಿರ್ಬೋದು ನಿಮಗೆ. ಅದಕ್ಕೆ ನಾನು ಸ್ವಲ್ಪ ವಾಯ್ಸ್ನ ಕಮ್ಮಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವ್ಯೂ? ನನಗಂತೂ ಬಹಳ ಇಷ್ಟ ಆಯಿತು. ಇದನ್ನು ನೋಡಿ ಮನಸ್ಸಿಗೆ ತುಂಬ ತಂಪು ಅನಿಸುತ್ತೆ. ಬೆಳಿಗ್ಗೆ ಈ ರೀತಿ ಒಂದು ಪುಟ್ಟ ವೀಡಿಯೋ ಮಾಡಾದಮೇಲೆ ನೆಕ್ಸ್ಟು ರಂಗೋಲಿ ಹಾಕಿದೆ. ಅದಾದಮೇಲೆ ನಮ್ಮನೆ ಪೂಜೆ ಕೂಡ ಆಯಿತು. ನನ್ನ ಮಗಳು ದೀಕ್ಷಾ ಟಿ ಗೌಡ ಪೂಜೆ ಮಾಡಿ ಹೋಗಿದ್ದಾಳೆ ನೋಡಿ. ಸಿಂಪಲಾಗಿ ಪೂಜೆ ಮಾಡಿದ್ದಾಳೆ. ದೇವ್ರ ಮನೆ ಇನ್ನೂ ಅರೇಂಜ್ ಮಾಡಲಿಕ್ಕಾಗಿಲ್ಲ, ಬ್ಯಾಗಲ್ಲಿ ಹಾಗೆ ಇಟ್ಟಿರೋದ್ರಿಂದ. ಅವಳೆ ಸುಮಾರಾಗಿ ಸಿಂಪಲಾಗಿ ಮಾಡಿಬಿಟ್ಟು ಹೋದ್ಲು. ಅವಳಿಗೆ ಅಷ್ಟೊಂದು ನೀಟಾಗಿ ಪೂಜೆ ಮಾಡೋಕ್ಕೆ ಬರಲ್ಲ ಅಂದ್ರೂ ಮಾಡಿದ್ದಾಳೆ. ಈ ರೀತಿ ಚೆನ್ನಾಗಿ ಪರವಾಗಿಲ್ಲ, ಸುಮಾರು ಚೆನ್ನಾಗಿ ಮಾಡಿದ್ದಾಳಲ್ವ. ನಾವು ಇವಾಗ ಫ್ರೆಶ್ ಅಪ್ ಆಗಾಯಿತು. ಅಂಬಲಿ ಕುಡಿತಾ ಇದ್ದೀನಿ. ಸಿಕ್ಕಾಬಟ್ಟೆ ಸುಸ್ತಾಗ್ತಿದೆ, ಸಿಕ್ಕಾಬಟ್ಟೆ ಕೆಲಸ ಅನಿಸಿ ತುಂಬಾ ಸ್ಟ್ರೈನ್ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಫಸ್ಟು ಒಂಚೂರು ಅಂಬಲಿ ಕುಡಿದ್ಬಿಡೋಣ. ಅಲ್ಲೇ ತಿಂಡಿಗೆ ಊಟಕ್ಕೆಲ್ಲ ಹೇಳಿದ್ದಾರೆ, ಆದರೆ ಸಕ್ಕ ಸುಸ್ತಾಗ್ತಿದೆ. ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಬೆಳಿಗ್ಗೆನೇ ಎದ್ದು ಮ್ಯಾಟ್ಗಳೆಲ್ಲ ಇದು ಎಲ್ಲನೂ ತೊಳೆದೆ, ಮನೆ ಕ್ಲೀನಿಂಗು ಸಖತ್ ಕೆಲಸ ಅನ್ನಿಸ್ತು. ಅದಕ್ಕೆ ಫಸ್ಟ್ ಒಂದು ಗ್ಲಾಸ್ ಅಂಬಲಿ ಕುಡಿದು ಆಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ರೆಡಿಯಾಗಿ ಹೋಗುವ. ನಮ್ಮ ಮನೆ ಅಲ್ಲ ಬಿಲ್ಡಿಂಗ್ ಅಂತ ಹೇಳೋಣ ಸದ್ಯಕ್ಕೆ. ಅದ್ರದ್ದು RCC ಆಗ್ತಾಯಿದೆ, ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ಅಂತ. ಅದಕ್ಕೆ ನಮ್ಮ ಮನೆಯವರು ಫೋನ್ ಮಾಡ್ತೀನಿ, ಆಮೇಲೆ ಬನ್ನಿ ನೀವು, ನಾನು ಹೋಗಿರ್ತೀನಿ, ಬಿಸಿಲು ಸುಮ್ಮನೆ ಏನಕ್ಕೆ ಅಂತ ಹೇಳಿದ್ರು. ಇನ್ನೂ 9 ಗಂಟೆನೂ ಆಗಿಲ್ಲ, ಸಿಕ್ಕಾಬಟ್ಟೆ ಬಿಸಿಲು. ಅದಕ್ಕೆ ರೆಡಿಯಾಗಿ ಹೋಗೋಣ. ಫಸ್ಟು ಒಂಚೂರು ಎನರ್ಜಿ ತೊಗೊಬಿಡೋಣ ಅಂದ್ಬಿಟ್ಟು. ಇವತ್ತು ಬೆಳಿಗ್ಗೆ ಕಾಫಿನೂ ಕುಡ್ದಿಲ್ಲ, ಎಳ್ನೀರು ಕುಡ್ದಿದ್ದೀನಿ, ಒಂದು ಗ್ಲಾಸು ಸುಸ್ತು ಅಂದ್ಬಿಟ್ಟು. ಈ ರೀತಿ ಇದೆ ನನ್ನ ಹೆಲ್ತ್ ಕಂಡೀಷನ್. ಬಿಕಾಸ್ ಆಫ್ ಶಿಫ್ಟಿಂಗ್ ಕೆಲಸ, ತುಂಬಾ ಕೆಲಸ. ಈಗ ಫೋನ್ ಹಿಡ್ಕೊಳಕ್ಕಾಗ್ತಿಲ್ಲ ಮಾತಾಡೋದಕ್ಕೆ. ಮತ್ತೆ ಸಿಗ್ತೀನಿ ರೆಡಿ ಆಗಿಬಿಟ್ಟು. ಮನೆಯೆಲ್ಲ ಇಷ್ಟು ಮಟ್ಟಿಗೆ ಆಗಿದೆ ಸಿಂಪಲ್ಲಾಗಿ. ಇನ್ನೂ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸಗಳು ಬಾಕಿ ಉಳಿದಿದ್ದಾವೆ. ಆದರೆ ಈಗ ಸದ್ಯಕ್ಕೆ ಇಷ್ಟೇ. ಯಾಕಂದರೆ ನಮ್ಮ 1-2-3 ಮುಂದಿನ ಕೆಲಸ ಕಾರ್ಯಗಳಿದ್ದಾವೆ. ಒಂದು ಇವತ್ತು RCC ಇರೋದ್ರಿಂದ ಇವತ್ತಿಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಬೇಕು ಅಂತ ಡಿಸೈಡ್ ಆಗಿದೆ. ಅಟ್ಲೀಸ್ಟ್ ಮನೇಲಿ ದೇವ್ರ ಪೂಜೆ ಮಾಡಬೇಕು ಅಂತ. ನಾವು ಪೂಜೆ ಮಾಡೋಂಗಿಲ್ಲ, ಅದಕ್ಕೆ ನಮ್ಮ ದೀಕ್ಷಾನೇ ಪೂಜೆ ಮಾಡಿ ಹೋದ್ಲು. ನಮ್ಮ ದೀಪ್ತಿನೂ ಕೂಡ ರೆಡಿ ಆಗಿದ್ದಾಳೆ. ಆಯ್ತವ, ಮ್ಯಾಟ್ ಒಣಗಾಕಕ್ಕೆ ಹೋಗಿದ್ಲು. ಇವಾಗ ಬಂತು ನಮ್ಮ ಮಗು. ಅವ್ರಿಗೂ ಸುಸ್ತಾಗ್ತದೆ ಸಿಕ್ಕಾಬಿಟ್ಟೆ ಅಲ್ವಾ? ಆಗ್ತಿಲ್ವಾ? ಶೆಕೆ ಆಗ್ತಿದೆ ಅಂತೆ. ಬಿಸಿಲು ಕಣಮ್ಮ, ಬಟ್ಟೆ ಒಣಗಾಕಕ್ಕೆ ಮ್ಯಾಟ್ ಒಣಗಾಕಕ್ಕೆ ಅಂತ ಅಂತಿದ್ಲು. ಹೋಗಪ್ಪ ನಂಗೆ ಆಗಲ್ಲ ಅಂತ ಕಳಿಸಿದ್ದೆ. ಇಷ್ಟಾಗಿದೆ, ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀವಿ. ಓಕೆ. ಚಾಣಕ್ಯ
ಜ್ಯೂಸ್ ಕುಡಿತ್ಯಾ? ಏನು ತಿಂದೆ? ಇವನೇನು ನೋಡಿದ್ರಿ ಅಲ್ವಾ, ಅವ್ನು ನಮ್ಮ ಪಕ್ಕದ ಮನೆ ಹುಡುಗ. ಅವನ ಹೆಸರು ಚಾಣಕ್ಯ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ನೇಮು. ಅವನ ನಾನು ಸುಮ್ಮನೆ ಮಾಣಕ್ಯ ಅಂತ ರೇಗಿಸ್ತಿರ್ತೀನಿ. ನನ್ನ ಮಗಳು ಅವತ್ತು ನಾವು ಇಲ್ಲಿಗೆ ಬಂದ್ವಲ್ಲ, ಶಿಫ್ಟ್ ಆದಮೇಲೆ ಅವತ್ತು ಅವನಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಜ್ಯೂಸ್ ಕುಡಿಸ್ಬಿಟ್ಲು ಆಯಿತಾ. ಅವ್ನು ಫುಲ್ಲು ಹಿಂಗೆ ಆಗ್ಬಿಟ್ಟಿದ್ದ ಅಂದರೆ ಜ್ಯೂಸ್ ಕುಡಿದು ಸುಸ್ತಾಗ್ಬಿಟ್ಟಿದ್ದ. ಅದಕ್ಕೆ ಇವತ್ತಿಗೂ ರೇಗಿಸ್ತಾಳೆ ಅವನನ್ನು ನೋಡಿದಾಗ. ಜ್ಯೂಸ್ ಕುಡಿತೀಯಾ ಅಂತ ಅವಳಂಗೆ ಅಂದರೆ ಸಾಕು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು. ಅದೊಂಥರ ತಮಾಷೆಗೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಬಿಲ್ಡಿಂಗ್ ವರ್ಕ್ ನಡೀತಾ ಇತ್ತಲ್ಲ, ಅಲ್ಲಿಗೆ ಬಂದ್ವಿ. ಅವರು ಇನ್ನೂ RCCಗೆ ಆ ಮೆಷಿನರಿನೆಲ್ಲ ಜೋಡಿಸ್ಕೊತಾಯಿದ್ರು. ಎಲ್ಲ ಜೋಡಿಸ್ಬಿಡ್ತೀವಿ, ಆಮೇಲೆ ಪೂಜೆ ಮಾಡಿರಂತೆ ನೀವು ಅಂತ ಹೇಳಿದ್ರು. ಸರಿ, ಅವರೆಲ್ಲ ಮಾಡೋ ತನಕ ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂತು. ನಮ್ಮಮ್ಮ ಅಲ್ಲಿಗೆ ಬಂದಿತ್ತು, ಮನೆಗೆ ಬರಲಿಲ್ಲ. ಇನ್ನು ನಮ್ಮಮ್ಮ ನಾನು ಪೂಜೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋತಾ ಇದ್ವಿ. ನಮ್ಮಮ್ಮ ಅಪ್ಪ ಅಷ್ಟೇ ಬಂದಿದ್ದು, ಇನ್ಯಾರಿಗೂ ನಾವು ಕೂಡ ಹೇಳೋಕ್ಕೋಗಿಲ್ಲ. ಸುಮಾರು ಜನಕ್ಕೆ ಇದುವರೆಗೂ ಗೊತ್ತಿಲ್ಲ ನಮ್ಮ ಮನೆ RCC ಹಾಕ್ಸ್ತಿದ್ದೀವಿ ಅಥವಾ ನಾವೇನೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದೀವಿ ಅಥವಾ ಅದ್ರದ್ದು ಪೂಜೆ ಆಗಿದೆ. ಯಾವ ವಿಚಾರನೂ ಯಾಕೋ ಈ ಸಲ ಯಾರಿಗೂ ಏನು ಹೇಳ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಇಷ್ಟನೂ ಆಗಲಿಲ್ಲ. ನಾನು ನಮ್ಮ ಪೂಜೆದು ವಿಡಿಯೋ ಹಾಕಿದ್ದೆ, ಸಿಕ್ಕಾಬಿಟ್ಟೆ 15 ದಿನ ಲೇಟಾಗಿ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಆಯಾ ಪೂಜೆ ಮಾಡಿಸಿದ್ವಲ್ಲ ಅದ, ಬಿಕಾಸ್ ಹಾಕಬೇಕಾ ಬೇಡವಾ ಅಂದ್ಕೊಂಡೇ ಹಾಕಿದ ವಿಡಿಯೋ. ಬಟ್ ನಮಗೆ ನಮ್ಮ ಮೆಮೊರಬಲ್ ಇದ್ದೇ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂದ್ಬಿಟ್ಟು ಹಾಕಿದ್ದಿದೆ. ಇದು ಅಷ್ಟೇ, ಯಾರಿಗೂ ಗೊತ್ತಿರಲಿಲ್ಲ. ತುಂಬ ಜನಕ್ಕೆ ಈ ವಿಡಿಯೋ ನೋಡಿದ್ಮೇಲೂ ಗೊತ್ತಾಗ್ಬೋದು ನಮ್ಮ ಬಿಲ್ಡಿಂಗ್ದು ಒಂದು ಸ್ಟೆಪ್ RCC ಆಗಿದೆ ಅಂತ. ಸೊ ಪೂಜೆ ಮುಗಿಸ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ, ನಿರ್ವಿಘ್ನವಾಗಿ ಎಲ್ಲ ನಡೀಲಿ. ನಮಗೆ ಆಗಲಿ ಅಥವಾ ಅಲ್ಲಿ ಕೆಲಸ ಮಾಡೋ ಯಾರಿಗೇ ಆಗಲಿ ಏನೂ ತೊಂದರೆ ಆಗದೇ ಇರೋ ಹಾಗೆ RCC ಕೆಲಸ ಎಲ್ಲ ಚೆನ್ನಾಗಿ ಆಗಲಪ್ಪ ಅಂತ ಬೇಡ್ಕೊಂಡು ದೇವ್ರ ಹತ್ರ ಪೂಜೆ ಮಾಡ್ತಾಯಿದ್ದೆ. ಇನ್ನು ಮನೇಲಿ ಪೂಜೆ ಮಾಡಿಲ್ಲ, ಇಲ್ಲಿ ಮಾಡ್ತಾಯಿದ್ವಿ. ನಮ್ಮಮ್ಮ ಅಂತೂ ಇಲ್ಲಿ ಪೂಜೆಗೆಲ್ಲ ಕಟ್ಟೇನೂ ಇಲ್ಲ, ನೀವು ಮಾಡಿ ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಪೂಜೆಗೆಲ್ಲ ಸಿಂಪಲಾಗಿ ರೆಡಿ ಮಾಡಿದ್ದೆ. ನಾನು ಮುಡ್ಕೊಳ್ಳೋಕ್ಕೆ ಮಾತ್ರ ನನಗೆ ನಮ್ಮಮ್ಮಗೆಲ್ಲ ಮಲ್ಲಿಗೆ ಹೂವು ತೊಗೊಂಡಿದ್ದು. ಇನ್ನು ಪೂಜೆಗೆಲ್ಲ ನಮ್ಮ ಗಾರ್ಡನ್ನಲ್ಲೇ ಸಿಕ್ಕಿದ್ದು ಹೂವು ಮತ್ತು ಸ್ವಲ್ಪ ಸೇವಂತಿಗೆ ಇತ್ತು, ಅದನ್ನೆಲ್ಲ ಹಾಕಿ ಇರೋದ್ರಲ್ಲೇ ಮಾಡಿದೆ. ತುಂಬ ಸ್ಟ್ರೈನ್ ಆಗಿದ್ದರಿಂದ ಒಟ್ಟು ಇದು ಕೆಲಸ ಆಗಬೇಕಿತ್ತು, ಇದನ್ನು ಮುಗಿಸ್ಲೇಬೇಕಾಗಿತ್ತು ನಾವು. ಸೊ ಅದಕ್ಕೆ ಆದಷ್ಟು ಮನೆ ಕೆಲಸನ ಫಾಸ್ಟಾಗೇ ಮಾಡಿಕೊಂಡು ಇದು ಆಗೋಯ್ತು. ಒಂಥರ ಕಂಟಿನ್ಯೂಸಾಗಿ ಕೆಲಸ ಆಗಿಬಿಟ್ರೆ ಗೊತ್ತೇ ಆಗೋಲ್ಲ ಅಲ್ವಾ. ಸ್ವಲ್ಪ ಗ್ಯಾಪ್ ಆದಾಗ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ. ಬಟ್ ಈ ಟೈಮಲ್ಲಿ ಸಿಕ್ಕಾಬಿಟ್ಟು ಸ್ಟ್ರೈನ್ ಅನಿಸಿದ್ರು ಕೆಲಸ ಆದಾಗ ಒಂಥರ ನೆಮ್ಮದಿ. ನನ್ನ ಅಭಿಪ್ರಾಯ ಇದು, ನಿಮಗೇನು ಅನಿಸುತ್ತೆ ಹೇಳಿ. ಹಾಗೆಯೇ ನನ್ನ ವೀಡಿಯೋಸ್ನ ಸುಮಾರು ಜನ ನೋಡ್ತಿದ್ದೀರಿ. ಕೆಲವರು ನನ್ನ ಬಗ್ಗೆ ತುಂಬ ಕೇರಿಂಗಾಗಿ ಕಮೆಂಟ್ ಹಾಕ್ತಿದ್ದೀರಿ. ಕೆಲವೊಂದು ಕಮೆಂಟ್ಗೆ ಏನಾಗ್ತಿದೆ ಗೊತ್ತಾ, ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಎಲ್ಲದಕ್ಕೂ ವಾಯ್ಸ್ ರಿಪ್ಲೈನೇ ಕೇಳುತ್ತೆ. ನನಗೆ ಪ್ರತಿಯೊಂದಕ್ಕೂ ವಾಯ್ಸ್ ರಿಪ್ಲೈ ಕೊಡುವಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಮಾಮೂಲಿ ರಿಪ್ಲೈ ಆದರೆ ಮಾಡಿಬಿಡ್ಬೋದು. ನನಗೆ ಹೆಲ್ತ್ ಅಪ್ಸೆಟ್ ಇದೆ ಅಂತಲೂ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನನ್ನ ಇನ್ಸ್ಟಾ ಪೇಜಲ್ಲಿ ನಾನು ಡೈಲಿ ಲಾಗ್ಸ್ ಹಾಕ್ತಾಯಿದ್ದೀನಿ, ಮಿನಿ ಲಾಗ್ಸ್ ಹಾಕ್ತಾಯಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ ನೋಡಿ. ನವಿಗೌಡ KR ನಗರ ಅಂತ ನಂದು ಇನ್ಸ್ಟಾ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಅದರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನನ್ನ ಲೈಫ್ ಹೇಗೆ ಹೋಗ್ತಿದೆ ಅದನ್ನು ಮಿನಿ ಲಾಗ್ ಮಾಡಿ ಹಾಕ್ತಿದ್ದೀನಿ ಆಯಿತಾ. ನನ್ನ ಯೂಟ್ಯೂಬ್ದೆಲ್ಲ ಒಂದೊಂದು ವಾರ ಡಿಫ್ರೆನ್ಸ್ ಬರುತ್ತೆ, ಆ ಥರ ವೀಡಿಯೋಸ್ ಆಗ್ತಿದೆ. ಯಾಕಂದರೆ ಎಡಿಟ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ಇದು ಲಾಂಗ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಿದ್ದೀನಿ. ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಈಗ ಸ್ವಲ್ಪ ವಾಯ್ಸೆಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ನಾನೀಗ ಟ್ಯಾಬ್ಲೆಟ್ ತೊಗೊಂಡು ಕೂತ್ಕೊಂಡೆ ವಾಯ್ಸ್ ಓವರ್ ಕೊಡ್ತಿರೋದು. ಬಟ್ ಏನು ನಾನೊಂದು ಕಮಿಟ್ಮೆಂಟ್ ಅಂತ ಆಗಿದೆ ನಂದು ಯೂಟ್ಯೂಬ್ ಅಂತ. ಡೆಫಿನೆಟ್ಲಿ ಆ ಯೂಟ್ಯೂಬ್ ಜರ್ನಿ ಯಾವಾಗಲೂ ಹೀಗೆ ಇರುತ್ತೆ. ಇನ್ನು ಇಲ್ಲಿ ಕೆಳಗಡೆ ಏನು ಮಿಷನರೀಸ್ ಇದೆ ಅದೆಲ್ಲ ಪೂಜೆ ಆಯಿತು. ನಮ್ಮ ಮನೆಯವರಿಗೆ ಪೂಜೆ ಮಾಡಿ ಅಂದರೆ ನೀನು ಮಾಡ್ತಿದ್ಯಲ್ಲ ಸಾಕು ಅಂದ್ಬಿಟ್ಟು ಹಂಗೆ ಮಂಗಳಾರತಿ ತಗೊಂಡು ಹೋದರು. ಇನ್ನು ನಮ್ಮಮ್ಮ ಬಂದಿತ್ತು, ಅಮ್ಮನೂ ಕೂಡ ಪೂಜೆ ಮಾಡ್ತು. ಯಾರೋ ಒಬ್ಬರು ಹಿರಿಯರು ಅಂತ ಮನೇಲಿದ್ದರೆ ಸರಿ, ಬಂತು ಪೂಜೆ ಮಾಡ್ತು. ಅಪ್ಪನೂ ಬಂದಿತ್ತು. ನಮ್ಮಮ್ಮ ಫಸ್ಟ್ ಬಂದುಬಿಡ್ತು, ನಮ್ಮಮ್ಮ ಆಮೇಲೆ ಬಂತು. ಇನ್ನು ಇವರೆಲ್ಲರದು ತಿಂಡಿ ಆಯಿತು. ತಿಂಡಿನೆಲ್ಲ ಹೊರಗಡೆಯಿಂದಲೇ ತರಿಸಿದ್ರಿಂದ ಇವರೆಲ್ಲ ತಿಂಡಿ ಮುಗಿಸ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾವ್ರೆ. ಅಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಮನೆ ಇತ್ತು, ಅವ್ರ ಮನೆ ಹತ್ರನೇ ತಿಂಡಿ ಎಲ್ಲ ಇಟ್ಟಿದ್ವಿ. ಇವರೆಲ್ಲ ತಿಂಡಿ ಆದಮೇಲೆ ನಾವು ಮತ್ತೆ ಮೇಲ್ಗಡೆನೂ ಪೂಜೆ ಮಾಡಬೇಕಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಸಿಮೆಂಟೆಲ್ಲ ಕಲಿಸ್ಕೊಂಡು ಹಾಕ್ಬಿಡ್ಲಿ, ಆಮೇಲೆ ಮೇಲ್ಗಡೆನ ಪೂಜೆ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ತಿಂಡಿ ತಿಂದರೆ ಆಯಿತು ಅಂತ. ನಾನಂತೂ ಮುಂಚೆನೇ ತಿನ್ನೋದು ಅಂದ್ಕೊಂಡೆ, ಯಾಕಂದ್ರೆ ನನಗೆ ಹುಷಾರಿರಲಿಲ್ಲ. ಸೊ ನಾನು ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು. ನಮ್ಮಮ್ಮ ಬೇಡ ಪೂಜೆ ಮುಗಿಸ್ಬಿಡೋಣ ಆಮೇಲೆ ತಿಂಡಿ ತಿನ್ನುವಂತೆ ಅಂತ ಹೇಳ್ತಿತ್ತು. ಬಿಸಿಲು ಬೇರೆ, ಸುಸ್ತಾಗೋದು, ಅದಕ್ಕೆ ನನಗೆ ಸ್ವಲ್ಪ ತಿನ್ನಬೇಕು ಅಂತಲೇ ಅನ್ನಿಸ್ತಾಯಿತ್ತು. ಬಟ್ ಆಮೇಲೆ ಅವರಷ್ಟರಲ್ಲಿ ಇಲ್ಲಿ ನಾವು ಒಂದು ಈಶಾನ್ಯ ಮೂಲೆನ ಏನೋ ಹೇಳ್ತಾರಲ್ವ, ಇಲ್ಲಿ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಒಂದಷ್ಟು ಸಿಮೆಂಟ್ ತಂದೆ ಹಾಕ್ಕೊಟ್ರು. ನನಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಇಷ್ಟ. ಯಾಕಂದರೆ ನಾವೇನು ಚಿನ್ನ ಬೆಳ್ಳಿ ನವರತ್ನ ಎಲ್ಲ ಹಾಕ್ತೀವಿ, ಇಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಬಟ್ ಆಯಾ ಪೂಜೆ ಮಾಡ್ತೀವಲ್ಲ, ಅಲ್ಲ ಹಾಕಿದಾಗ JCB ಎಲ್ಲ ತೆಗೆಸ್ತಿರ್ತಾರಲ್ಲ ಮಣ್ಣೆಲ್ಲ, ಆಗೆಲ್ಲೋ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ನನಗೆ ಅದೇ ಅನ್ನಿಸ್ತದಿಲ್ಲೋ, ನಮ್ಮಮ್ಮ ಎಲ್ಲೋ ಒಂದು ಕಡೆ ಅದೇ ಭೂಮಿಲಿ ಇರುತ್ತಲ್ಲ ಬಿಡು, ತಲೆ ಕೆಲ್ಸ್ಕೊಬೇಡ ಅಂತ ಹೇಳ್ತಿತ್ತು. ಇದು ಮತ್ತು ಮನೆ ಬಾಗಿಲದು, ಅಂದರೆ ಮೇನ್ ಡೋರು ಪೂಜೆ ಮಾಡ್ತೀವಲ್ಲ ಆವಾಗ ದೇವ್ರ ಮನೆಗೆ ಹಾಕಿದಾಗ ಅದು ಅಲ್ಲೇ ಉಳ್ಕೊಳ್ಳುತ್ತೆ ಅನ್ನೋದು
ನನ್ನ ಒಂದು ನಂಬಿಕೆ. ಎಲ್ಲ ಒಟ್ಟು ಈ ಥರ ಸಿಕ್ಕಾಬಟ್ಟೆ ಮನೆಗಳಲ್ಲಿ ನಾನು ಹಾಕಿದ್ದೀನಿ. ಚಿನ್ನ, ಬೆಳ್ಳಿ, ನವರತ್ನ, ಆಮೇಲೆ ಅದ್ರ ಜೊತೆಗೆ ಒಂದು 5 ರೂಪಾಯಿಂದು ಕಾಯಿನು, ಇದಿಷ್ಟು ಹಾಕಿ, ಇದು ನಂದು ಒಂದು 5ನೇದ 6ನೇ ಕೈಯ ಗೊತ್ತಿಲ್ಲ, 6ನೇ ಕಡೆನೋ ಹಾಕಿರೋದು. ನಮ್ಮ ಮನೇಲಿ ಅದಕ್ಕೆ ಹೇಳ್ತಿರ್ತಾರೆ, ನೀನೊಂಥರ ಲಕ್ಷ್ಮಿ ಇದ್ದಾಗೆ ನಮ್ಮ ಮನೆಗೆ, ಇದಾದವು ಇನ್ನೂ ಆಗ್ತಾನೆ ಇರ್ತವೆ, ಆಗಲಿ ಬಿಡು ಅಂತ. ಸಾಕು ಅನಿಸಿದೆ. ಸಖತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ಸ್ಟ್ರೈನ್ ಆಗಿಬಿಟ್ಟಿದೆ ಜೀವನ. ಈ ಥರ ಬರೀ ಬಿಲ್ಡಿಂಗ್ಗಳು ಕಟ್ಕೊತಾ ಹೋಗೋದು ಒಂಥರ ಸ್ಟ್ರೈನೇ ಗೊತ್ತಾ. ಯಾವುದೋ ಒಂದು ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು ಅಂತ ಇತ್ತೀಚೆಗೆ ಅಂತಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಯಾಕಂದರೆ ಸಪೋರ್ಟಿವ್ ಸಿಸ್ಟಮ್ ಕಮ್ಮಿ. ಇಲ್ಲಿ ಹಸ್ಬೆಂಡೇ ಕಷ್ಟಪಡಬೇಕು ಅಥವಾ ನಾನು ಅವ್ರ ಜೊತೆಯಾಗಿ ನಿಂತ್ಕೋಬೇಕು. ಸಪೋರ್ಟಿವ್ ಸಿಸ್ಟಮ್ ನಾವು ಯಾರನ್ನೂ ಎಕ್ಸ್ಪೆಕ್ಟು ಮಾಡಲ್ಲ, ಬಟ್ ನಮಗೂ ಸ್ವಲ್ಪ ಲೈಫ್ ಸ್ಟ್ರೈನ್ ಅಂತ ಅನ್ನಿಸ್ತಾ ಇದೆ. ಆದರೂ ನೋಡೋಣ, ದೇವ್ರು ಯಾವುದಕ್ಕೆ ಅವಕಾಶ ಕೊಡ್ತಾರೆ ಅದನ್ನೆಲ್ಲ ಮಾಡ್ತಾ ಹೋಗ್ಬೇಕಲ್ವ. ಇನ್ನು ಲಾಸ್ಟಲ್ಲಿ ಗಂಟೆ ಹೊಡಿಯೋದು ಮರ್ತ್ಬಿಟ್ಟೆ. ನನ್ನ ಮಗಳು ಹೇಳೋದಲ್ಲ, ನನ್ನ ಫಾಲೋವರ್ ಇದ್ದಂಗೆ ಅವಳು ಗಂಟೆ ಹೊಡಿತಾ ಇಲ್ಲ ನೀವು ಅಂದ್ಬಿಟ್ಟು ಅವಳನ್ನೇ ಗಂಟೆ ಬಾರಿಸ್ತಿದ್ಲು. ಅವಳ ಬಗ್ಗೆ ಏನು ಹೇಳಿ, ನನ್ನ ಒಂದು ಜಗಳ ಗಂಟಿ ಮಗಳು ಇವಳು ಅಂತಲೇ ಹೇಳ್ಬೋದು. ಇವಳದು ಒಂದು ಲಾಗ್ ಇದೆ, ನೆಕ್ಸ್ಟ್ ಲಾಗ್ಗೆ ವೆಯ್ಟ್ ಮಾಡಿ ಏನು ವಿಶೇಷ ಏನು ವಿಚಾರ ಅಂತ ಗೊತ್ತಾಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಅವಳು ಮನೇಲಿಲ್ಲ, ಎಲ್ಲಿದ್ದಾಳೆ ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ಖಂಡಿತ ನೆಕ್ಸ್ಟ್ ಲಾಗ್ಗಳನ್ನ ನೋಡ್ತಾ ಇರಿ. ಬಟ್ ಐ ಮಿಸ್ ಮೈ ಡಾಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಇದ್ಬಿಟ್ರೆ ಮನೇಲಿ ಅದೆಷ್ಟು ಶಬ್ದ ಗೊತ್ತಾ. ಈಗ ಮನೆ ಒಂಥರ ಸೈಲೆಂಟ್ ಆಗಿಬಿಟ್ಟಿದೆ. ನಾನು ಹೇಳಿದ್ನಲ್ಲ, ನವರತ್ನ ಇದು 25-30 ರೂಪಾಯಿಗೂ ನಮಗೆ ಪನ್ಸಾರಿ ಅಂಗಡಿಲೆಲ್ಲ ಸಿಗುತ್ತೆ. ಅದನ್ನು ಕೂಡ ಹಾಕಿ ಅದ್ರ ಜೊತೆಗೆ ನಾನು ಸಾಮಾನ್ಯವಾಗಿ ಒಂದು 5 ರೂಪಾಯಿಂದು ಗೋಲ್ಡ್ ಕಾಯಿನ್ ಕೂಡ ಹಾಕ್ತೀನಿ ಇಲ್ಲಿಗೆ. ನೀವು ಹಾಕೋರು ಪದ್ಧತಿ ಇರೋರು ಹಾಕಿ, ಅಥವಾ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಸ್ವಲ್ಪ ಚಿನ್ನ, ಬೆಳ್ಳಿ ಇದೆಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ, ಕುಂಕುಮ, ಮತ್ತು ನೆಕ್ಸ್ಟು ಒಂದು ಹೂವು ಇಟ್ಟು ಅಲ್ಲಿಗೆ ಹಾಲು ತುಪ್ಪ ಎಲ್ಲ ಬಿಡೋದು. ಅಂದರೆ ಏನೂ ತೊಂದರೆ ಆಗಬಾರ್ದು, ಇಲ್ಲಿ ಕೆಲಸ ನಡೆಯುವಾಗ ಏನೂ ತೊಂದರೆ ಆಗಬಾರ್ದು, ಒಳ್ಳೆಯದಾಗಿರಲಿ ಕೆಲಸ ಮಾಡೋರಿಗೆ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಮ್ಮ ಮನೆ ಹತ್ರ ಹಕ್ಕಿಗಳು ಬರ್ತವೆ, ಬಂದು ಅದು ಡಿಸ್ಟರ್ಬ್ ಮಾಡ್ತೈತಿ. ಅದ್ರ ಸೌಂಡ್ ಕೂಡ ನಿಮ್ಗೆ ಕೇಳಿಸ್ತಿರ್ಬೋದೇನೋ, ನನಗಂತೂ ಸೌಂಡ್ ಕೇಳಿಸ್ತಾ ಇದೆ. ಇನ್ನು ತಂದಿರೋ ಹಾಲು ಒಂದು 3 ಸಲ ಹಾಕ್ತೆ. ಆಮೇಲೆ ನಮ್ಮಮ್ಮ ಅಂತ ಇಲ್ಲ, ಎಲ್ಲ ಹಾಕ್ಬಿಡು, ವಾಪಸ್ ತೊಗೊಂಡೋಗೋದು ಬೇಡ ಅಂತ. ನಾನಿಲ್ಲ ಕಣಮ್ಮ, ನಾಯಿಗೆ ಯಾವುದಕ್ಕಾದ್ರೂ ಹಾಕೋಣ ಅಂದರೆ ನಮ್ಮಮ್ಮ ಬೇಡ, ವಾಪಸ್ ತೊಗೊಳೋದು ಹಾಕ್ಬಿಡು ಅಂತ. ಇನ್ನು ಹಾಲು ತುಪ್ಪ ಏನಿತ್ತು ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮುಗಿಸ್ದೆ. ಇನ್ನು ಇಲ್ಲಿ ನಾವು ದುಡ್ಡೆಲ್ಲ ಇಟ್ಟಿರ್ತೀವಿ ಹಣ್ಣು ಜೊತೆಗೆ, ಹಣ್ಣು ಕಾಯಿ ಜೊತೆಗೆ, ಅದಕ್ಕೆ ಗಾರೆ ಕೆಲಸದವ್ರಿಗೆ ಇಲ್ಲಿ ಕೊಡೋದು. ನಾನು ಕೆಳಗಡೆ ಏನು ಪೂಜೆ ಮಾಡಿದೆ, ಆ ಮಿಷಿನ್ RCC ಕೆಲಸಕ್ಕೆ ಮಿಷಿನ್ ತಂದಿರ್ತಾರಲ್ಲ ಅವ್ರಿಗೆ ಕೊಡೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಹೂವು ಹಣ್ಣು ಎಲ್ಲ ಇತ್ತು, ಕಾಯಿ ಎಲ್ಲ ಇತ್ತು. ನಮ್ಮಮ್ಮನ ಕಳಿಸಿ ದೇವಸ್ಥಾನದಲ್ಲಿ ಹಂಗೆ ಪೂಜೆ ಮಾಡ್ಬಮ್ಮ ಹೂವು ಹಾಕ್ಬಿಟ್ಟು ಅಂತ ನಮ್ಮಮ್ಮನ ಕಳಿಸ್ದೆ. ಅಮ್ಮ ಪೂಜೆ ಮುಗಿಸಿ ಬಂತು. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂತಾಯಿದ್ದೀವಿ. ಇಲ್ಲೊಂದು ಪಕ್ಕದ ಮನೆ ಇತ್ತು, ಅವ್ರ ಮನೆಗೆ ಬಂದು ಈಚೆ ಕೂತ್ಕೊಳ್ಳೋಕೆ ಸ್ವಲ್ಪ ಬಿಸಿಲು ಅನಿಸಿತ್ತು, ಅದಕ್ಕೆ ಒಳಗಡೆ ಬಂದು ಕೂತ್ಕೊಂಡ್ವಿ. ಅವ್ರ ಮನೇಲಿ ಒಂದು ಪುಟ್ಟ ಮಗು ಇತ್ತು, ಚೆನ್ನಾಗಿತ್ತು. ಅದ್ರ ನೇಮ್ ಮರ್ತುಬಿಟ್ಟಿದ್ದೀನಿ, ಬಟ್ ಸಖತ್ ಕ್ಯೂಟಾಗಿ ಅಳೋದೇ ಇಲ್ಲ ಗೊತ್ತಾ. ಯಾರು ಎತ್ಕೊಂಡ್ರು ಅಳ್ತಿರ್ಲಿಲ್ಲ, ಚೆನ್ನಾಗಿ ಆಟಾಡ್ತಾಯಿತ್ತು. ನನ್ನ ಚಿಕ್ಕ ಮಗಳಿಗಂತೂ ಚಿಕ್ಕ ಮಕ್ಕಳಂದ್ರೇ ಸಿಕ್ಕಾಬಿಟ್ಟೆ ಇಷ್ಟ. ಅವಳು ಅದಕ್ಕೆ ಒಂದಷ್ಟು ವೀಡಿಯೋ ಮಾಡ್ತಾಯಿದ್ಲು. ಇದ್ರದ್ದೊಂದು ರೀಲ್ಸ್ ಕೂಡ ಒಂದು ವೀಡಿಯೋ ಮಾಡಿದ್ದಾಳೆ, ಶಾರ್ಟ್ಸ್ ರೀಲ್ಸ್ಗೆ ಹಾಕೋಣ ಅಂತ. ಇನ್ನೂ ಹಾಕೋಕ್ಕೆ ಟೈಮ್ ಆಗಿಲ್ಲ, ನೋಡೋಣ. ಇನ್ನು ನಾವು ತಿಂಡಿ ತಿಂದು ಮನೆಗೆ ಹೋಗಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರೋಗು ಅಂತ ಮನೆಯವ್ರು ಕಳಿಸಿದ್ರು. ತಿಂಡಿ ತಿಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಬರೋ ಅಷ್ಟೊತ್ತಿಗೆ ಕೆಲಸ ಎಲ್ಲ ಆಗಿತ್ತು. ಫೋನ್ ಮಾಡಿದರು, ಕೆಲಸ ಎಲ್ಲ ಆಗೈತೆ, ಇನ್ನು ಊಟನೂ ಕೂಡ ಮಧ್ಯಾಹ್ನಕ್ಕೆ ಬಂತು, ಬನ್ನಿ ಊಟ ಎಲ್ಲ ಬಡಿಸ್ಕೊಡ್ಬೇಕು ಅಂತ. ಇನ್ನು ಅವರೆಲ್ಲ ಕೆಲಸ ಮುಗಿಸಿ ಕೈಕಾಲು ತೊಳೆದು ರೆಡಿ ಆಗ್ತಾಯಿದ್ರು. ಈ ಅಪ್ಪ ಮಗಳು ನೋಡಿ, ಎಲ್ಲೇ ಸಿಗಲಿ ಜೊತೆಯಲ್ಲೇ ನಿಂತಿರ್ತಾರೆ, ಅಷ್ಟೋ ಪ್ರೀತಿ ಅಪ್ಪ ಮಗಳಿಗೆ. ಇನ್ನು ನಮ್ಮ ಅಪ್ಪ ಅಮ್ಮನೂ ಬಂದೇನೋ ಮಾತಾಡ್ತಾಯಿದ್ರು. ಅವತ್ತು ಮಾಡಿಸಿದ್ದು ಸಿಂಪಲಾಗಿ ಒಂದು ವೈಟ್ ರೈಸು, ಚಿಕನ್ ಸಾಂಬಾರು. ನಂಗೆ ಗೊತ್ತೇ ಇರಲಿಲ್ಲ ಇದು ಅಡುಗೆ ಅಂತ. ಮೋಸ್ಟ್ಲಿ ನನಗೆ 1 ದಿನ 2 ದಿನ ಟೈಮ್ ಸಿಕ್ಬಿಟ್ಟಿದ್ರೆ ನಾನೇ ಮಾಡಿಬಿಡ್ತಿದ್ದೆ. ಬಟ್ ನನಗೆ ಹೆಲ್ತ್ ಅಪ್ಸೆಟ್ ಇದ್ದರಿಂದ ಹೊರಗಡೆ ಕೊಟ್ಟು ಮಾಡಿಸಿದ್ದಾಯಿತು. ಇನ್ನು ನನ್ನ ಮಗಳು ಫಸ್ಟಿಗೆ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಕಣಮ್ಮ, ಆಮೇಲೆ ಬಂದವ್ರಿಗೆ ಬಡಿಸ್ತೀನಿ ಅಂತ ಹೇಳಿದವಳು ಫಸ್ಟ್ ಊಟಕ್ಕೆ ಕೂತ್ಕೊಂಡ್ಬಿಟ್ಲು. ಅದಾದಮೇಲೆ ನೆಕ್ಸ್ಟು ನಾನು ನಮ್ಮ ಮನೆಯವರು ಯಾರ್ಯಾರು ಕೈಕಾಲು ತೊಳ್ಕೊಂಡು ಮುಗ್ಕೊಂಡು ಬರ್ತಾನೆ ಇದ್ದರು ಅವ್ರಿಗೆ ಊಟ ಬಡಿಸಿ ಮನೆಯವ್ರಿಗೆ ಹೇಳಿದ್ದೆ, ನಂಗೆ ಒಬ್ಳಿಗೆ ಆಗ್ತಿಲ್ಲಪ್ಪ, ಸ್ಟ್ರೈನ್ ಆಗ್ತಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಸೊ ಅವ್ರಿಗೆ ಕಷ್ಟ ಕೊಡ್ತಿರಲಿಲ್ಲ, ಬಟ್ ನಂಗೆ ಒಂಚೂರು ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಹೆಲ್ಪ್ ತಗೋತಾ ಇದ್ದೀನಿ. ಅದಾದಮೇಲೆ ಬಂದೆ, ಹೆಂಗಾಗಿದೆ ಕೆಲಸ ನೋಡೋಣ ಅಂದ್ಕೊಂಡು ಬಂದಾಗ ಇಷ್ಟ ಆಗಿತ್ತು. ನಾನು ನಮ್ಮಮ್ಮ ಇಬ್ಬರು ಮೇಲ್ಗಡೆ ಬಂದು ನೋಡ್ತಾಯಿದ್ದೀವಿ ನಮ್ಮಮ್ಮನ ಜೊತೆ. ನೋಡಮ್ಮ ಇನ್ನೂ ಫಿನಿಷಿಂಗ್ ಆಗಬೇಕಿತ್ತಲ್ವಾ ಅಂತ. ಬಟ್ ನಮ್ಮ ಮನೇಲಿ ಇದು ಫಸ್ಟ್ ಅಲ್ವ, ಅದಕ್ಕೆ ಹಿಂಗೆ ಅಂತ ಹೇಳ್ತಿದ್ರು. ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ತಲೆ ಸುತ್ತಾ ಇತ್ತು, ಗಿರ ಅಂತ. ಬಿಸಿಲಿಲ್ಲ ಅಂದರೂ ಥರ ಶೆಕೆ ಅಲ್ವಾ. ಈಗ ಒಂಚೂರು ಕಾಳು ಬೀಸ್ತದೆ ನೋಡೋಣ. ಸದ್ಯಕ್ಕೆ RCC ಮುಗೀತು, ಫಸ್ಟ್ ಸ್ಟೆಪ್ ಅಂತೂ ಮುಗಿಸಿದ್ದೀವಿ. ನೆಕ್ಸ್ಟ್ ನೋಡೋಣ, ಸದ್ಯಕ್ಕೆ ಮನೆಗೆ ಹೋಗೋಣ ಅಂತ ಲಾಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ.
ಇನ್ನು ಅಲ್ಲಿಂದ ಹೊರಟ ಮೇಲೆ ವೀಡಿಯೋ ಕಂಟಿನ್ಯೂ ಆಗಲೇ ಇಲ್ಲ. ಇನ್ನು ರಾತ್ರಿಗೆ ಅಮ್ಮ ಅಪ್ಪ ಅಂತೂ ಮಧ್ಯಾಹ್ನನೇ ಹೊರಟ್ಬಿಟ್ರು. ಇನ್ನು ಮನೆಯವ್ರಿಗೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮತ್ತು ಅನ್ನ ಎರಡೂ ಇತ್ತು. ಸೊ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಳ್ಳೋಣ, ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರ್ತೀರಿ ಅಂತ ಭಾವಿಸ್ತಾ ಇವತ್ತು ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.